ನಮ್ ದೊಡ್ಡಬಳ್ಳಾಪುರದಲ್ಲಿ ಪಂಚಮುಖಿ ದೇವಸ್ಥಾನ ಇರೋದು ಇದೊಂದೇ ಕಡೆನೆ. ಪಂಚಮುಖಿ ದೇವಸ್ಥಾನ ಒಂದೇ ಅಲ್ಲ ಇಲ್ಲಿ ಇರೋದು. ನೋಡಿ, ಇಲ್ಲಿ ಪಕ್ಕದಲ್ಲಿ ಮುನೇಶ್ವರನ್ ದೇವಸ್ಥಾನ ಇದೆ. ಆದ್ರೆ ಹಂಗೆ ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ಷಣ್ಮಾತ್ಮನ್ ದೇವಸ್ಥಾನ ಸಹ ಇದೆ. ಶನಿವಾರ ಬಂತು ಅಂದ್ರೆ ಷಣ್ಮಾತ್ಮನ್ ದೇವಸ್ಥಾನಕ್ಕೆ ಹೋಗ್ಬೇಕು, ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂತೀವಿ. ಬಟ್ ಇಲ್ಲಿ ಬಂದ್ರೆ ನೀವು ಷಣ್ಮಾತ್ಮನ್ ದೇವಸ್ಥಾನ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಮುನೇಶ್ವರನ್ ದೇವಸ್ಥಾನ, ಮೂರು ದೇವಸ್ಥಾನ ಒಟ್ಟಿಗೆ ಮೂರು ಕಡೆ ಒಂದೇ ಕಡೆ ಜಾಗದಲ್ಲೇ ಇದೆ. ಯಾರ್ಯಾರೆಲ್ಲ ನೋಡಿಲ್ಲ ಬರ್ರಿ ನೋಡ್ರಿ. ಜಾಗ ಮಾತ್ರ ಸೂಪರ್ ಆಗೈತೆ. ನೋಡಿದ್ರಲ್ಲ, ಪ್ರಕೃತಿ ಮಡಿಲಲ್ಲಿ ದೇವಸ್ಥಾನಗಳು ಸಿಗೋದೇ ಕಮ್ಮಿ ನಮಗೆ ಅಂತ. ನಮ್ಮ ದೊಡ್ಡಬಳ್ಳಾಪುರದಿಂದ ಬರೀ ಎಷ್ಟು 9 ಕಿಲೋಮೀಟರ್ ಅಷ್ಟೇನೆ ಪ್ರಕೃತಿ ಮಡಿಲಿ ಇರುವಂತ ದೇವಸ್ಥಾನ. ನಮಸ್ಕಾರ ದೊಡ್ಡಬಳ್ಳಾಪುರ. ನೋಡಿ, ನಾವು ನಿಮ್ಗೆ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿಸ್ತೀವಿ ಅಂತ ಹೇಳಿದ್ವಿ. ಆದ್ರೆ ಈ ಶನಿವಾರ ನಿಮ್ಗೆ ವಿಶೇಷವಾಗಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿಸ್ತಾ ಇದೀವಿ. ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದು ನಮ್ಮ ದೊಡ್ಡಬಳ್ಳಾಪುರದಿಂದ ಬರೀ 8 ಕಿಲೋಮೀಟರ್. ದೇವಸ್ಥಾನ ಬಂದು ಮೇಲಿನ ನಾಯಕರಹಳ್ಳಿಯಲ್ಲಿ ಇದೆ. ಪಂಚಮುಖಿ ದೇವಸ್ಥಾನ ನಮ್ಮ ದೊಡ್ಡಬಳ್ಳಾಪುರ ಸುತ್ತಮುತ್ತ ಎಲ್ಲೂ ಇರಲ್ಲ. 8 ಕಿಲೋಮೀಟರ್ ಅಲ್ಲಿ ನೀವು ಬಂದ್ರೆ ಇಲ್ಲಿ ಒಳ್ಳೆ ವಾತಾವರಣದಲ್ಲಿ ಇರುವಂತಹ ಪಂಚಮುಖಿ ಆಂಜನೇಯ ಸ್ವಾಮಿ ದೇವರನ್ನ ನೀವು ದರ್ಶನ ಮಾಡೋದು. ಹಾಗೆ ಇಲ್ಲಿ 50 ವರ್ಷಗಳ ಹಿಂದೆಯಿಂದನೂ ಅವರು ವಂಶ ತಲೆಮಾರುಗಳಿಂದ ಪೂಜೆ ಮಾಡಿಸ್ಕೊಂಡ್ ಬಂದಿರೋ ಮೂಲ ವಿಗ್ರಹ ಸಹ ಇಲ್ಲಿದೆ, ನೋಡ್ಬೋದು ನೀವು. ನಮ್ ದೊಡ್ಡಬಳ್ಳಾಪುರದಲ್ಲಿ ಪಂಚಮುಖಿ ದೇವಸ್ಥಾನ ಇರೋದು ಇದೊಂದೇ ಕಡೆನೆ. ಇನ್ನು ಬೇರೆ ನಮ್ ದೊಡ್ಡಬಳ್ಳಾಪುರ ಸುತ್ತಮುತ್ತ ಬಿಟ್ರೆ ಇನ್ನು ಬೇರೆ ಕಡೆ ನೀವು ಎಲ್ಲೂ ಇಲ್ಲ. ಇನ್ನು ಬೇರೆ ಕಡೆ ಹೋಗ್ಬೇಕು ಅಂದ್ರೆ 100-250 ಕಿಲೋಮೀಟರ್ ದೂರನೇ ಹೋಗ್ಬೇಕು. ಪಂಚಮುಖಿ ದೇವಸ್ಥಾನ ಒಂದೇ ಅಲ್ಲ ಇಲ್ಲಿ ಇರೋದು. ನೋಡಿ, ಇಲ್ಲಿ ಪಕ್ಕದಲ್ಲಿ ಮುನೇಶ್ವರನ್ ದೇವಸ್ಥಾನ ಇದೆ. ಆದ್ರೆ ಹಂಗೆ ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ಷಣ್ಮಾತ್ಮನ್ ದೇವಸ್ಥಾನ ಸಹ ಇದೆ. ಶನಿವಾರ ಬಂತು ಅಂದ್ರೆ ಷಣ್ಮಾತ್ಮನ್ ದೇವಸ್ಥಾನಕ್ಕೆ ಹೋಗ್ಬೇಕು, ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂತೀವಿ. ಬಟ್ ಇಲ್ಲಿ ಬಂದ್ರೆ ನೀವು ಷಣ್ಮಾತ್ಮನ್ ದೇವಸ್ಥಾನ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಮುನೇಶ್ವರನ್ ದೇವಸ್ಥಾನ, ಮೂರು ದೇವಸ್ಥಾನ ಒಟ್ಟಿಗೆ ಮೂರು ಕಡೆ ಒಂದೇ ಕಡೆ ಜಾಗದಲ್ಲೇ ಇದೆ. ಯಾರ್ಯಾರೆಲ್ಲ ನೋಡಿಲ್ಲ ಬರ್ರಿ ನೋಡ್ರಿ. ಜಾಗ ಮಾತ್ರ ಸೂಪರ್ ಆಗೈತೆ. ನೋಡಿದ್ರಲ್ಲ, ಪ್ರಕೃತಿ ಮಡಿಲಲ್ಲಿ ದೇವಸ್ಥಾನಗಳು ಸಿಗೋದೇ ಕಮ್ಮಿ ನಮಗೆ ಅಂತ. ನಮ್ಮ ದೊಡ್ಡಬಳ್ಳಾಪುರದಿಂದ ಬರೀ ಎಷ್ಟು 9 ಕಿಲೋಮೀಟರ್ ಅಷ್ಟೇನೆ ಪ್ರಕೃತಿ ಮಡಿಲಿ ಇರುವಂತ ದೇವಸ್ಥಾನ. ತುಂಬಾ ಚೆನ್ನಾಗಿದೆ. ಬರ್ರಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಆಂಜನೇಯ. ವಿಶ್ವನಾಥ ನಾಯಕ, ಮೇಲಿನಾಯಕರನಹಳ್ಳಿ. ನಾವು ತಂದೆ ತಾತ ಕಾಲದಿಂದ 50 ವರ್ಷ ಮುಂಚೆಯಿಂದ ಅವ್ರನ್ನ ಪೂಜೆ ಮಾಡ್ತಾ ಬಂದರು. ಚಿಕ್ಕದು ಒಂದು ದೇವರು, ಕಲ್ ದೇವರು ಭೂಮಿಯಲ್ಲಿ ಹುಟ್ಟೈತೆ. ಅದನ್ನು ಪೂಜೆ ಮಾಡ್ತಾಯಿದ್ರು ತಾತ ಅಪ್ಪ. 50 ವರ್ಷದಿಂದ ಈಚೆ ನಾವು ಅದನ್ನೇ ಅವರು ತಾತ ಅಪ್ಪ ಹೋದ್ಮೇಲೆ ನಾವು ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ. ಕನಸಲ್ಲಿ ಬಂದು ಸ್ವಾಮಿ ಆಂಜನೇಯ ಸ್ವಾಮಿ ನಮ್ಮ ದೇವಸ್ಥಾನ ಮಾಡಬೇಕು ಅಂತ ಹೇಳ್ತು, ಎಲೆ ಮಾಡಬೇಕು ಅಂತ ಹೇಳ್ತು ಸ್ವಾಮಿ. ಅದಕ್ಕೆ ಈ ವರ್ಷದೀಚೆ ದೇವಸ್ಥಾನ ಮಾಡಿದ್ವಿ. ಮುನೇಶ್ವರಂದು, ಮಾರಮ್ಮ ಶನಿಮಾತ್ಮ ಸ್ವಾಮಿದು ಇವಾಗ ಕಟ್ಟಬೇಕು. ಇವಾಗ ಪಂಚಮುಖಿ ಆಂಜನೇಯ ಸ್ವಾಮಿದು ರೆಡಿಯಾಗಿ ಕಟ್ಟಿದ್ದೀವಿ. ಈಗ ಸುತ್ತಮುತ್ತ ಗ್ರಾಮದವರೆಲ್ಲ ಬರ್ತಾರೆ ಪೂಜೆಗೆ. ಹೋಗೋಬರೋ ರೋಡಲ್ಲಿ ಹಿಂದೂಪುರ, ಗೌರಿಬಿದಲೂರು, ಬೆಂಗಳೂರು ಹೋಗೋರೆಲ್ಲ ಪೂಜೆಗೆ ಬರ್ತಾರೆ. ಇದೆ ಮೂಲ ವಿಗ್ರಹ. ಇದು ಇದೆ ಪಂಚಮುಖಿ ಅವತಾರ ಅಂದ್ರೆ 5 ಮುಖಗಳು ಇರುವಂತ ಆಂಜನೇಯ ಅವತಾರ ಎತ್ತಿರೋದು. ಒಂದು ಹೈಗ್ರೀವ, ನರಸಿಂಹಸ್ವಾಮಿ, ಹನುಮಂತ, ಗರುಡ, ವರಾಯಿ, 5 ಮುಖಗಳ ಇರುವಂತ ಪಂಚಮುಖಿ ಆಂಜನೇಯ ಸ್ವಾಮಿ ಅಂತ ಕರೀತಾರೆ. ಈ ಅವತಾರ ಯಾಕಪ್ಪ ಎತ್ತಿದ್ರು ಅಂದ್ರೆ, ರಾಮಾಯಣ ಯುದ್ಧದ ಸಂದರ್ಭದಲ್ಲಿ ರಾವಣ ತಮ್ಮ ರಾವಣ ಇರ್ತಾನೆ. ರಾವಣ ಲಕ್ಷ್ಮಣ ಮತ್ತೆ ರಾಮನ ಎತ್ಕೊಂಡು ಹೋಗಿ ಪಾತಾಳ ಲೋಕ ಗುಹೆಯಲ್ಲಿ ಇಟ್ಟಿರ್ತಾನೆ. ಆದ್ರೆ ಈ ಪಾತಾಳ ಲೋಕ ಗುಹೆಯಲ್ಲಿ ಇಟ್ಟಿರೋದು ಹನುಮಂತನಿಗೂ ಸಹ ಗೊತ್ತಾಗಲ್ಲ. ಯಾಕಂದ್ರೆ ರಾವಣ ವಿಶೇಷವಾಗಿ ಶಕ್ತಿ ಇರುತ್ತೆ. ಯಾರ ರೂಪ ಬೇಕಾದ್ರೆ ತಾಳ್ಬೋದು. ವಿಭೀಷಣ ರೂಪದಲ್ಲಿ ಬಂದು ರಾಮ ಲಕ್ಷ್ಮಣ ಎತ್ಕೊಂಡು ಪಾತಾಳ ಲೋಕಕ್ಕೆ ಅಡಗಿಸಿ ಇಟ್ಟಿರ್ತಾನೆ ರಾವಣ ಯಾರು ಅಂದ್ರೆ ರಾವಣನ್ ತಮ್ಮ. ರಾಮ ಮತ್ತೆ ಲಕ್ಷ್ಮಣರನ್ನ ಪಾತಾಳ ಲೋಕ ಗುಹೆ ಒಳಗಡೆ ಅಡಗಿಸಿ ಇಟ್ಟಿರ್ತಾನೆ. ಆದ್ರೆ ಹನುಮಂತಂಗೆ ಗೊತ್ತಾಗಿರಲ್ಲ. ಹನುಮಂತಂಗೆ ವಿಭೀಷಣ ಬಂದು ಹೇಳ್ದಾಗ್ಲೇ ಗೊತ್ತಾಗೋದು. ಇದರಲ್ಲಿ ನಾವು ನನಗೆ ಕುಂಕಗೆ ಎಲ್ಲಾರ್ಗು ಅವ್ರವ್ರು ಯಾರು ಪ್ರತಿ ಎದುರುಗಡೆ ಇರ್ತಾರೋ ಅವ್ರ ರೂಪ ತಗೊಳ್ಳೋ ವಿಶೇಷ ಶಕ್ತಿ ಇರುತ್ತೆ ಅಂತ ಹೇಳ್ತಾನೆ ವಿಭೀಷಣ. ಅವೆಲ್ಲ ಕೇಳಿಸ್ಕೊಂಡು ಹನುಮಂತನೇ ಸ್ವತಃ ಪಾತಾಳ ಲೋಕಕ್ಕೆ ಹೋಗಿ ಐರಾವಣ ಸಂಹಾರ ಮಾಡ್ಬೇಕು ಅಂತ ಹನುಮಂತ ಯೋಚನೆ ಮಾಡಿದಾಗ ಐರಾವಣ ತಂಗಿನೇನೆ ಬಂದು ಈಗ ಐರಾವಣನ 5 ದೀಪಗಳು, ಸಾವಿನ ರಹಸ್ಯ 5 ದೀಪಗಳು ಒಟ್ಟಿಗೆ ಆರಿಸಿದಾಗ ಐರಾವಣ ಸಂಹಾರ ಆಗ್ತಾನೆ. ಹಾಗಾಗಿ 5 ದೀಪಗಳು ಆರಿಸ್ಬೇಕಾದ್ರೆ ಆಂಜನೇಯ ಹನುಮಂತ ದೇವರು ಪಂಚಮುಖಿ ಅವತಾರ ತಾಳಿ 5 ದೀಪಗಳನ್ನ ಆರಿಸಿ ಐರಾವಣ ಸಂಹಾರ ಮಾಡಿ ಪಾತಾಳ ಲೋಕದಿಂದ ರಾಮ ಲಕ್ಷ್ಮಣನ ಎತ್ಕೊಂಡ್ಬಂದು ಕಾಪಾಡ್ತಾರೆ. ಟ್ರಾಫಿಕ್ ಅಲ್ಲಿ ಇಲ್ಲಿ ಬೇರೆ ಕಡೆ ಹೋಗಿ ಆ ಗಾಡಿಗಳು ಓಡಿಸ್ಕೊಂಡು ಬೇಜಾನು ಟ್ರಾಫಿಕ್ ಜಾಮ್ಗಳಲ್ಲಿ ಓಡಾಡಿ ಜೀವನದಲ್ಲಿ ಜಿಗುಪ್ಸೆ ಬಂದು ಟೆನ್ಷನ್ಗಳು ಎಲ್ಲ ಟೆನ್ಷನ್ ತಲೆನೋವುಗಳೇನೆ. ನೋಡಿ, ಈ ತರ ಪ್ರಕೃತಿ ಮಡಿಯಲ್ಲಿ ಇರುವಂತ ಸುತ್ತಮುತ್ತ ಬೆಟ್ಟಗಳು, ಗಿಡಗಳು ನೋಡ್ಬೋದು. ಇಲ್ಲಿ ಈ ತರ ಪ್ರಕೃತಿ ಮಡಿಲಲ್ಲಿ ಇರುವಂತ ದೇವಸ್ಥಾನ ಬರೀ ಕಮ್ಮಿನೇ ಸಿಗೋದು. ಬರ್ರಿ, ಈ ಪ್ರಕೃತಿನೆಲ್ಲ ಸವಿರಿ, ಎಂಜಾಯ್ ಮಾಡ್ರಿ. ಫ್ಯಾಮಿಲಿ ಜೊತೆಗೆ ಫ್ಯಾಮಿಲಿ ಸಮೇತ ಬಂದು ಒಂದಿನ ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ. ಇದೇ ತರ ಶುಲ್ಕ ಪಾರ್ಕಿಂಗ್ ನೋಡ್ಬೋದು. ಹಿಂದೆಗಡೆ ಬೇಜಾನ್ ಗಾಡಿಗಳು ನಿಂತ್ಕೊಬಹುದು, ಒಂದು 50-100 ಕಾರ್ಗಳು ನಿಂತ್ಕೊಬಹುದು. ಪಾರ್ಕಿಂಗ್ ಚಾರ್ಜಸ್ ಇಲ್ಲ, ಯಾವ್ದು ನೀವು VIP ಟಿಕೆಟ್ಸ್ ಆತರ ಯಾವುದೇ ಶುಲ್ಕಗಳು ಇಲ್ಲ. ನಿಮ್ ಇಚ್ಛೆ ಎಷ್ಟು ಬೇಕೋ ನೀವು ಉಂಡಿಯಲ್ಲಿ ಇರುತ್ತೆ. ನಿಮ್ ಪ್ರೀತಿ ನೀವು ಹಾಕ್ಬಿಟ್ಟು ಕೈ ಮುಕ್ಕೊಂಡು ಪ್ರಕೃತಿ ಸವಿಸಿ ನೀವು ಆರಾಮಾಗಿ ಹೋಗ್ತಾ ಇರ್ಬೋದು. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಆಂಜನೇಯ.